Hello, beautiful birds. ವೆಲ್ಕಮ್ ಟು ಮೈ ಚಾನಲ್ ಸ್ವಿಲ್ಜುವರ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಿಮ್ಮ ಮುಂದೆ ಇನ್ನೊಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಜನರು ನಿಮ್ಮನ್ನು ಹೇಗೆ ನೋಡ್ತಾರೆ ಆ್ಯಂಡ್ ಏನು ಫೀಲ್ ಮಾಡ್ತಾರೆ ನೋಡಿ ಏನು ಫೀಲ್ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಓಕೆ, ಸೊ ನೀವು ಯಾವಾಗ ಬೇಕಾದರೂ ನೋಡಿದಾಗ ಕೂಡ ನಿಮಗಿದು ರೆಸನೇಟ್ ಆಗ್ಬೋದು. ಆ್ಯಂಡ್ ಯಾವುದು ನಿಮಗೆ ಇದು ನನಗೆ ರೆಸನೇಟ್ ಆಗ್ತಾ ಇದೆ ಅದನ್ನು ಮಾತ್ರ ತೊಗೊಳ್ಳಿ, ಮಿಕ್ಕಿದನ್ನು ಬೇರೆಯವರಿಗೆ ಬಿಟ್ಬಿಡಿ. ಹಾಗೆ ಕೊನೆಯದಾಗಿ ನಾನು ಇದರಿಂದ ಗೈಡೆನ್ಸ್ ಕೂಡ ತೊಗೊಳ್ತೀನಿ ನಿಮಗೆ. ಓಕೆ, ಸೊ ವಿದೌಟ್ ಗೈಡೆನ್ಸ್ ನನಗೆ ರೀಡಿಂಗ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಅದು ಕೂಡ ಗೈಡೆನ್ಸ್ ಕೂಡ ನೋಡೋಣ. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ಟ್ರಿಕರಿ ಆ್ಯಂಡ್ ಪರ್ಸನ್ ಈ ಥರ ಇದ್ದಾರೆ. ಆ್ಯಂಡ್ ದ ಸೆಕೆಂಡ್ ಕಾರ್ಡ್ ಈಸ್ ಆ್ಯಪಲ್. ಸೊ ಇದು ರ್ಯಾಂಡಮ್ ಆಗಿ ತೊಗೊಂಡಿರುವಂಥದ್ದು, ಶಫಲ್ ಮಾಡಿ. ಓಕೆ, ಸೊ ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಸೊ ಯಾವ ಕಾರ್ಡ್ ನಿಮ್ಮನ್ನು ಕರಿತಾ ಇದೆ ನೋಡಿ ಅದನ್ನು ಚೂಸ್ ಮಾಡಿ. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಯಾರು ಇದನ್ನ ಚೂಸ್ ಮಾಡಿದ್ದೀರಾ? ಸೊ ಲೆಟ್ ಸಿ. ಫಸ್ಟ್ ಆಫ್ ಆಲ್ ಜನರು ನಿಮ್ಮನ್ನು ಹೇಗೆ ನೋಡ್ತಾರೆ ಅಂತಂದರೆ ಯು ವೆರಿ ಇಂಟೆಲಿಜೆಂಟ್, ವೆರಿ ಸ್ಮಾರ್ಟ್ ಅಂತ ಅನಿಸುತ್ತೆ. ಅವ್ರಿಗನ್ಸುತ್ತೆ ನೀವೆಷ್ಟು ಒಂದು ಅಂದಾಜು ನಿಮ್ಮನ್ನು ನೋಡಿದಾಗನೇ ಅಂದಾಜಿಂದ ಅವರು ಅಂದ್ಕೊಳ್ಬೋದು ಏನು ಅಂತಂದರೆ ಇವರಿಷ್ಟು ಕಲ್ತಿರಬಹುದು. ಇಲ್ಲಾಂದರೆ ನಿಮ್ಮ ಡ್ರೆಸ್ ಸೆನ್ಸ್ ನೋಡಿಬಿಟ್ಟು ಜನರು ಬೇಗ ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಆ್ಯಕ್ಚುಲಿ ನನಗಿಲ್ಲಿ ಆ ಥರ ಫೀಲ್ ಆಗ್ತಾ ಇದೆ. ಸೊ ಅವ್ರಿಗೆ ಅನಿಸುತ್ತೆ ಫಸ್ಟ್ ಆಫ್ ಆಲ್ ಅವ್ರು ನಿಮ್ಮ ಹೇರ್ ಸ್ಟೈಲ್ ನೋಡ್ತಾರೆ, ನಿಮ್ಮ ಹೇರ್ ಸ್ಟೈಲ್ ಹೇಗಿದೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿದೆ ಅನ್ನೋದು. ಆ್ಯಂಡ್ ಅದಾದ ನಂತರ ಅವ್ರಿಗೆ ಅನಿಸುತ್ತೆ ಈ ಪರ್ಸನಲ್ಲಿ ಏನೋ ಒಂದು ಅಟ್ರ್ಯಾಕ್ಟಿವ್ ಇದೆ, ಈ ಪರ್ಸನ್ ಕಲ್ತಿರಬಹುದು, ಈ ಪರ್ಸನ್ ಒಳ್ಳೆ ಮನೆತನದಿಂದ ಬಂದಿರಬಹುದು, ಆ ಥರ ಅನಿಸುತ್ತೆ ನಿಮ್ಮನ್ನು ನೋಡಿದ ತಕ್ಷಣ ಅವರಿಗೆ. ಸೊ ಅಂತಂದರೆ ನೀವೀಗ ಸಡನ್ನಾಗಿ ಮುಂದೆಯಿಂದ ಬರ್ತಾ ಇದ್ದಾರೆ. ಸೊ ಈ ಕಡೆ ಇರುವಂಥ ವ್ಯಕ್ತಿಗೆ ಆ ಒಂದು ಎನರ್ಜಿ ಫೀಲ್ ಆಗುತ್ತೆ. ಲೈಕ್ ಏನು ಅಂತಂದರೆ ನಿಮ್ಮನ್ನು ನೋಡಿದಾಗ ಅವ್ರಿಗೆ ಅನಿಸುತ್ತೆ ತುಂಬ ಹ್ಯಾಂಡ್ಸಮ್ ಇದ್ದಾರೆ, ತುಂಬಾ ಲುಕಿಂಗ್ ಗಾರ್ಜಿಯಸ್, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಸುಂದರವಾಗಿದ್ದಾರೆ, ಕಲ್ತಿರ್ಬೋದು ಅಂತಂದರೆ ಒಂದು ಅಂದಾಜು ಅವರು ಮೊದಲೇ ಮಾಡಿಟ್ಕೊಂಡಿರ್ತಾರೆ. ಏನು ಅಂತಂದರೆ ನೀವಿಷ್ಟು ಕಲ್ತಿರಬಹುದು, ಇಲ್ಲಾಂದರೆ ನೀವು ಕೆಲಸ ಈ ಥರ ಇದು ಮಾಡ್ತಾ ಇರಬಹುದು. ಸೊ ಅಂಥ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಜನರಿಗೆ ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ ನೀವು ತುಂಬಾ ಡಿಸಿಪ್ಲಿನ್ ಪರ್ಸನ್ ಅಂತ ಅನಿಸುತ್ತೆ ನಿಮ್ಮನ್ನು ನೋಡಿದ ತಕ್ಷಣ. ಲೈಕ್ ನಿಮ್ಮ ಡ್ರೆಸ್ ಸೆನ್ಸ್ ಇರ್ಬೋದು, ಸೊ ನೀವು ಯಾವ ಥರ ವಾಕ್ ಮಾಡ್ತೀರಾ, ನೀವು ಯಾವ ಥರ ಮಾತಾಡ್ತೀರಾ ನೋಡಿ, ಸೊ ಅದನ್ನ ಜನರು ಅಬ್ಸರ್ವ್ ಮಾಡ್ತಾರೆ. ಆ್ಯಂಡ್ ಅದಾದ ನಂತರ ಅವ್ರು ಏನು ಫೀಲ್ ಮಾಡ್ತಾರೆ ಅಂತಂದರೆ ಈ ಪರ್ಸನ್ ತುಂಬಾ ಸ್ಟ್ರಿಕ್ಟ್ ಇರಬಹುದು, ಈ ಪರ್ಸನ್ ತುಂಬಾ ಡಿಸಿಪ್ಲಿನ್ ಇರಬಹುದು. ಅವರು ಯಾವ ಥರ ಭಾವನೆ ಕೂಡ ಅವರಿಗೆ ಅನಿಸುತ್ತೆ ಅಂತಂದರೆ ಈ ಪರ್ಸನ್ಗೆ ಬೇಗ ಸಿಟ್ಟು ಕೂಡ ಬೇಗ ಬರಬಹುದು ಅನ್ನೋದು ನೋಡಿ. ಆ ಥರ ಒಂದು ಲೈಕ್ ನಿಮ್ಮ ಆ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇರಬಹುದು, ಡ್ರೆಸ್ಸಿಂಗ್ ಸ್ಟೈಲ್ ಇರಬಹುದು, ನೀವು ಮಾತಾಡುವಂತಹ ವೇ ಇರಬಹುದು, ಜನರಿಗೆ ನೋಡಿದಾಗ ಆ ಥರ ಅನಿಸುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅನಿಸುತ್ತೆ ಅಂತಂದರೆ ಅವರಿಗೆ, ಸೊ ನೀವು ಯಾರ ಜೊತೆ ಅದು ತುಂಬ ನಕ್ಕೊಂಡು ಲೈಕ್ ಮಾತಾಡ್ತಾ ಇದ್ದರೆ ಜನರಿಗೆ ಏನು ಫೀಲ್ ಆಗುತ್ತೆ ಅಂತಂದರೆ ಈ ಮನುಷ್ಯ ನೋಡೋದಕ್ಕೆ ಮುಂದೆ ನಗ್ತಾ ಇದ್ದಾನೆ, ಮೇ ಬಿ ಇವರ ಇನ್ಸೈಡ್ ಇವರ ಒಳಗಡೆ ಎಷ್ಟೊಂದು ಇವರಿಗೆ ನೋವಿರಬಹುದು ಅನ್ನೋದನ್ನು ಕೆಲವೊಂದು ಜನರು ಫೀಲ್ ಮಾಡ್ತಾರೆ. ಪೈಲ್ ನಂಬರ್ 1 ನೋಡೋದಕ್ಕೆ ನೀವು ತುಂಬಾ ನಗ್ನಗ್ತಾ ಮುಂದೆ ಹಾಯಾಗಿದ್ದೀನಿ, ನನಗೇನಾಗಿಲ್ಲ, ಐ ಆಮ್ ಫೈನ್, ಸೊ ಆ ಥರ ಅನಿಸ್ಬಹುದು. ಬಟ್ ಇನ್ಸೈಡ್ ಅವ್ರಿಗೇನು ಅನಿಸುತ್ತೆ ಅಂತಂದರೆ ಜನರಿಗೆ ತುಂಬ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿರುವಂತಹ ವ್ಯಕ್ತಿ ಇರಬಹುದು ಇವರು. ಆ್ಯಂಡ್ ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ ಈ ಪರ್ಸನ್ ಸ್ವಲ್ಪ ಯುನೀಕ್ ಇದ್ದಾರೆ, ಆ ಥರ ಅನಿಸ್ಬೋದು, ಬೇಗ ಅಟ್ರ್ಯಾಕ್ಟಿವ್ ಆಗ್ಬೋದು ನಿಮ್ಮ ಹತ್ರ. ಇನ್ನೊಂದು ನನಗೇನು ಅನಿಸುತ್ತೆ ಅಂತಂದರೆ ಅವ್ರಿಗೆ ಅನಿಸ್ಬೋದು ನೋಡಿದ ತಕ್ಷಣ ತುಂಬ ಅದೇ ನಾನು ಮೊದಲೇ ಹೇಳಿದೆಲ್ಲ ಡಿಸಿಪ್ಲಿನ್ ಅನ್ಆರ್ಗನೈಸ್ಡ್ ಆಗಿರಬಹುದು. ಬಟ್ ಕೆಲವೊಮ್ಮೆ ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ ಈ ಪರ್ಸನ್ ಹೇಗಿದ್ದಾರೆ ಹಾಗೇ ಇವರನ್ನು ಅಕ್ಸೆಪ್ಟ್ ಮಾಡೋಣ. ಆ್ಯಂಡ್ ಕೆಲವೊಮ್ಮೆ ಜನರು ನಿಮ್ಮ ಜೊತೆ ಮಾತಾಡ್ತಾರೆ. ಸೊ ಹೀಗೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಅನಿಸುತ್ತೆ ಏನು ಅಂತಂದರೆ ಈ ವ್ಯಕ್ತಿ ಜೊತೆ ನಾನೇನಾದರೂ ತಪ್ಪು ಮಾಡಿದರೆ, ಇಲ್ಲಾಂದರೆ ಏನಾದರೂ ನಾನು ಚೀಟ್ ಮಾಡಿದೆ ಅಂತಂದರೆ ಈ ಪರ್ಸನ್ ಲೈಕ್ ಈ ಪರ್ಸನ್ ಒಳಗಡೆಯಿಂದ ಎಷ್ಟೊಂದು ಲೈಕ್ ಹೇಳ್ತೇವಲ್ಲ, ಕೆಲವೊಮ್ಮೆ ಯಾರಾದರೂ ನಮಗೆ ಚೀಟ್ ಮಾಡಿದಾಗ
ಸೊ ನಾವು ತುಂಬ ಲಾಯಲ್ ಆಗಿರ್ತೀವಿ, ಬಟ್ ಮುಂದೆ ಇರುವಂತಹ ವ್ಯಕ್ತಿ ಲಾಯಲ್ ನಮಗೆ ಇಲ್ಲದೇ ಇದ್ದಾಗ ಇಷ್ಟೊಂದು ಸಿಟ್ಟು ಬರುತ್ತೆ ಅಲ್ವಾ. ಸೊ ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ, ಈ ಒಂದು ಪರ್ಸನ್ ಜೊತೆ ನಾನು ಲಾಯಲ್ ಆಗಿರೋದೇ ಒಳ್ಳೆಯದು, ಆ್ಯಂಡ್ ಇವರನ್ನು ಲೈಕ್ ನಾನೇನು ತಪ್ಪು ಮಾಡದೇ ಇರಲಿ ಅನ್ನೋದನ್ನು ತುಂಬ ನೋಡ್ತಾರೆ ಅವರ ಸೈಡಿಂದ, ಜನರ ಸೈಡಿಂದ. ಎನಿ ಕೈಂಡ್ ಆಫ್ ಜನರು ಯಾರೇ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಕೂಡ ಇರ್ಬೋದು ಇವೇನು. ಓಕೆ, ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ, ಈ ಒಂದು ವ್ಯಕ್ತಿ ಜೊತೆ ನಾನು ತುಂಬಾ ಲಾಯಲ್ ಆಗಿರ್ತೀನಿ, ಆ್ಯಂಡ್ ನನ್ನಿಂದ ಏನು ತಪ್ಪಾಗಬಾರ್ದು ಅನ್ನೋ ಒಂದು ವೇಯಲ್ಲಿರ್ತಾರೆ ಜನರು. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಸಿ ಬೇರೆ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. Thank you so much. Okay, Hanged Man. Okay, thank you so much. Thank you so much. File number 1. Thank you so much. Okay, the Tower. ಅದೇ ನಾನು ನಿಮ್ಗೆ ಹೇಳಿದೆ ಅಲ್ವಾ. ಸೊ ಜನರಿಗೆ ಏನು ಅನಿಸುತ್ತೆ ಅಂತಂದರೆ, ನಿಮ್ಮನ್ನು ನೋಡಿದಾಗ ನಿಮ್ಮನ್ನು ಏನು ಫೀಲ್ ಮಾಡ್ಕೊಳ್ತಾರೆ ಅಂತಂದರೆ, ಇವನಿಂದ ಇಲ್ಲಾಂದರೆ ಇವಳಿಂದ ನಾನು ಆದಷ್ಟು ಲಾಯಲ್ ಆಗೇ ಇರ್ತೀನಿ, ಆ್ಯಂಡ್ ಇವನಿಗೆ ಯಾವುದೇ ಥರದ ಚೀಟ್ ಏನು ಮಾಡೋದಕ್ಕೆ ನಾನು ಹೋಗೋದಿಲ್ಲ, ಪ್ರಯತ್ನ ಪಡೋದಿಲ್ಲ. ಬಿಕಾಸ್ ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ, ಒಂದು ವೇಳೆ ನಾನು ಚೀಟ್ ಮಾಡಿದರೆ, ಇಲ್ಲಾಂದರೆ ನಾನೇನಾದರೂ ಇವರಿಗೆ ಲಾಯಲ್ ಇಲ್ಲ ಅಂತಂದರೆ, ಸೊ ನಾನು ತುಂಬ ಕಳೆದುಕೊಳ್ಳಬಹುದು ಅಂತ ಅನಿಸುತ್ತೆ ಜನರಿಗೆ. ಆ ಥರ ಫೀಲ್ ಮಾಡ್ಕೊಳ್ತಾರೆ ಜನರು. ಓಕೆ, ಇನ್ನೊಂದು ಜನರು ಏನು ತಿಳ್ಕೊಳ್ತಾರೆ ಅಂತಂದರೆ, ಸೊ ನೀವು ಅದೇ ನಾನು ಮೊದಲೇ ಹೇಳಿದರೆ, ನೀವು ತುಂಬ ಇಂಟೆಲಿಜೆಂಟ್ ಜನರು ಅಂತ ಅವ್ರಿಗೆ ಅನಿಸುತ್ತೆ, ಆ್ಯಂಡ್ ಅವ್ರಿಗೆ ಅನಿಸುತ್ತೆ ಏನೋ ನಿಮ್ಮಲ್ಲಿ ಒಂದು ಪವರ್ ಇದೆ ಅಂತ ಕೂಡ ಅನಿಸುತ್ತೆ. ಓಕೆ, ಆ್ಯಂಡ್ ಜನರಿಗೆ ಇನ್ನೊಂದು ಏನು ಅನಿಸುತ್ತೆ ಅಂತಂದರೆ, ಸೊ ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಇವಳಲ್ಲಿ ಸಿಗಬಹುದು, ಇಲ್ಲಾಂದರೆ ಇವನಲ್ಲಿ ಸಿಗಬಹುದು ಅನ್ನೋ ಒಂದು ಏನೋ ಫೀಲಿಂಗ್ ಬರುತ್ತೆ ಜನರಿಗೆ. ಸೊ ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ, ನಾನು ಇವ್ರ ಜೊತೆ ನನ್ನ ಕಷ್ಟಗಳನ್ನು ಹೇಳ್ಕೊಳ್ಬಹುದು ಅಂತ ಕೂಡ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಪೈಲ್ ನಂಬರ್ 1, ಜನರು ನಿಮ್ಮನ್ನು ತುಂಬ ಯೂನಿಕ್ ಆಗಿ ನೋಡ್ತಾರೆ, ಅದು ತುಂಬ ನಿಮ್ಮನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ನೋಡ್ತಾರೆ. ಬಿಕಾಸ್ ಏನು ಗೊತ್ತಾ, ಪೈಲ್ ನಂಬರ್ 1 ಹೇಗೆ ಅಂತಂದರೆ, ನಿಮ್ಮ ಪರ್ಸ್ನಾಲಿಟಿ ಜನರು ಹೇಗೆ ನೋಡ್ತಾರೆ ಅಂತಂದರೆ, ಅವರಿಗೆ ಅನಿಸುತ್ತೆ ಸೊ ಬೇರೆಯವರಲ್ಲಿ ಇಲ್ಲದಂತಹ ಕ್ವಾಲಿಟಿ ನಿಮ್ಮಲ್ಲಿದೆ. ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ, ಬೇರೆಯವರು ಮಾಡದೆ ಕೆಲಸನ ನೀವು ಮಾಡಬಹುದು ಅಂತ ಅನಿಸುತ್ತೆ. ಆ್ಯಂಡ್ ಅವ್ರಿಗೆ ಅನಿಸುತ್ತೆ ಹೇಗೆ ಅಂತಂದರೆ, ಲೈಕ್ ಇವ್ರು ಸ್ವಲ್ಪ ಡಿಫ್ರೆಂಟ್ ಪರ್ಸನ್, ಲೈಕ್ ನಿಮ್ಮನ್ನು ನೋಡಿದಾಗ ಅವ್ರಿಗೆ ಅನಿಸುತ್ತೆ ಇವ್ರು ಟೋಟಲಾಗಿ ಡಿಫ್ರೆಂಟ್ ಇದ್ದಾರೆ, ನಾನು ಇಲ್ಲಿವರೆಗೆ ಇಂತಹ ಪರ್ಸನ್ನ ನೋಡಿಲ್ಲ ಅನ್ನೋದು. ಸೊ ಅವ್ರಿಗೆ ಅನಿಸುತ್ತೆ ನೀವು ತುಂಬಾ ಅಟ್ರ್ಯಾಕ್ಟಿವ್ ಇದ್ದೀರಾ ಅನ್ನೋದು. ಆ್ಯಂಡ್ ಅವ್ರಿಗೆ ಇನ್ನೊಂದು ಏನು ಅನಿಸುತ್ತೆ ಅಂತಂದರೆ, ಯು ಆರ್ ಲೈಕ್ ಮ್ಯಾಜಿಕ್. ಅವ್ರಿಗನ್ಸುತ್ತೆ ನೀವು ಒಂಥರ ಮ್ಯಾಜಿಕ್ ಇದ್ದ ಹಾಗೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಅದೇ ನಾನು ಹೇಳಿದೆ, ನಿಮ್ಮ ಡ್ರೆಸ್ಸನ್ನು ನೋಟಿಸ್ ಮಾಡ್ತಾರೆ ಜನರು, ಆ್ಯಂಡ್ ಲೈಕ್ ನಿಮ್ಮ ಎಕ್ಸ್ಪ್ರೆಸ್ಸನ್ನು ನೋಟಿಸ್ ಮಾಡ್ತಾರೆ. ಹೇಗಿದೆ, ನೀವು ನಗ್ತಾ ಇದ್ದೀರಾ, ಇಲ್ಲ ನೀವು ಯಾವ ಥರ ಇದ್ದೀರಾ ಅನ್ನೋದು. ಸೊ ನಾನು ಸಿಂಪ್ಲಿಯಾಗಿ ಹೇಳಬೇಕು ಅಂತಂದರೆ, ಜನರು ನಿಮ್ಮನ್ನು ನೋಡಿದಾಗ ಭಯ ಪಡ್ಕೊಳ್ತಾರೆ, ಪೈಲ್ ನಂಬರ್ 1. ಸೊ ನನಗೆ ಆ ಥರ ಅನಿಸುತ್ತೆ. ಓಕೆ, ಸೊ ಐ ಫೀಲ್ ಲೈಕ್ ನನಗೆ ಆ ಥರ ಅನ್ನಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಪೈಲ್ ನಂಬರ್ 1 ಅವರಿಗೆ ಇನ್ನೊಂದು ಏನು ಅನಿಸುತ್ತೆ ಅಂತಂದರೆ, ನೀವು ತುಂಬ ಹಾರ್ಡ್ ವರ್ಕ್ ಆ್ಯಂಡ್ ನೀವು ಏನು ಬೇಕಾದರೂ ಮಾಡ್ಬೋದು ಲೈಫಲ್ಲಿ, ಅವ್ರಿಗೆ ಅನಿಸುತ್ತೆ. ಒಂದು ಸಲ ನಿಮ್ಮಲ್ಲಿ ಮಾತಾಡಿದ ನಂತರ ಅವ್ರಿಗೇನು ಅನಿಸುತ್ತೆ ಅಂತಂದರೆ, ಈ ವ್ಯಕ್ತಿ ಇವ್ರ ಲೈಫಲ್ಲಿ ಏನು ಬೇಕಾದರೂ ಮಾಡ್ಬೋದು, ಲೈಕ್ ಯಾವುದೇ ಥರದ ಕಷ್ಟ ಬಂದರೂ ಕೂಡ ಇವನು ಎದುರಿಸ್ತಾನೆ, ಇವನಿಗೆ ಭಯ ಇಲ್ಲ ಅಂತ ಅನಿಸುತ್ತೆ. ಪೈಲ್ ನಂಬರ್ 1 ಅವ್ರಿಗೇನು ಅನಿಸುತ್ತೆ ಅಂತಂದರೆ, ನಿಮ್ಮ ತುಂಬಾ ಕಾನ್ಫಿಡೆಂಟ್ ಇರುವಂತಹ ವ್ಯಕ್ತಿ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನು ಅನಿಸುತ್ತೆ ಅಂತಂದರೆ, ನಿಮಗೆ ಭಯ ಏನೂ ಇಲ್ಲ ಅಂತ ಅನಿಸುತ್ತೆ ನಿಮಗೆ. ಓಕೆ, ಅಂತಂದರೆ ನೀವು ಏನು ಬೇಕಾದರೂ ಮಾಡಬಹುದು ಲೈಫಲ್ಲಿ. ಯಾವ ಥರ ಅನಿಸುತ್ತೆ ಅಂತಂದರೆ, ಅವರಿಗೆ ಲೈಕ್ ಈ ವ್ಯಕ್ತಿ ಜೊತೆ ನಾನೇನಾದರೂ ಬಿಹೇವ್ ಒಳ್ಳೆ ಮಾಡಿಲ್ಲ ಅಂತಂದರೆ, ಎಸ್ ಐ ನೋ ಇವ್ರು ಏನಾದರೂ ನನಗೆ ಮಾಡ್ತಾರೆ ಅನ್ನೋದಿರುತ್ತೆ. ಸೊ ಜನರ ಜೊತೆ ನಿಮ್ಮ ಜೊತೆ ಮಾತಾಡುವಾಗಲೂ ತುಂಬಾ ಹೇಗೆ ಮಾತಾಡ್ತಾರೆ ಅಂತಂದರೆ, ಲೈಕ್
ಸೊ ಈ ವ್ಯಕ್ತಿಯಿಂದ ಸ್ವಲ್ಪ ದೂರ ಇದ್ದೇ ನಾನು ಮಾತಾಡ್ತೀನಿ. ಲೈಕ್ ಅವನ ಬೌಂಡ್ರೀಸ್ನ ಕೂಡ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅಂತಂದರೆ ನೀವು ಹಾಕಿರುವಂಥ ಬೌಂಡ್ರೀಸ್ನ ಕೂಡ ರೆಸ್ಪೆಕ್ಟ್ ಮಾಡ್ತಾರೆ ಜನರು. ಸೊ ನನಗಿಲ್ಲಿ ಆ ಥರ ಅನಿಸುತ್ತೆ. ಆ್ಯಂಡ್ ಎಸ್, ಜನರು ನಿಮ್ಮನ್ನು ತುಂಬ ಇಂಟೆಲಿಜೆಂಟ್, ತುಂಬಾ ಸ್ಮಾರ್ಟ್, ಲೈಕ್ ಏನು ಅನಿಸುತ್ತೆ ಅಂತಂದರೆ ಜನರಿಗೆ, ಸೊ ನಿಮಗೆ ಕಟ್ಟೋಕ್ಕೂ ಗೊತ್ತು, ಅದನ್ನ ಬೆಳೆಸೋಕ್ಕೂ ಗೊತ್ತು, ಸೊ ಅಂತ ಎನರ್ಜಿ. ಸೊ ಆ ಥರ ನಾನು ಫೀಲ್ ಮಾಡ್ತಾ ಇದ್ದೀನಿ ಪೈಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ನಿಮ್ಮನ್ನು ನೋಡಿದ ತಕ್ಷಣ ಜನರಿಗೆ ಆ ಥರ ಅನ್ನಿಸುತ್ತೆ. ಆ್ಯಂಡ್ ಇನ್ನೊಂದು ಏನು ಅನಿಸುತ್ತೆ ಅಂತಂದರೆ ಜನರಿಗೆ ತುಂಬಾ ಫ್ಯಾಮಿಲಿ ಪರ್ಸನ್ ಇರಬಹುದು ಇವರು ಕೂಡ ಅಂತ ಅನಿಸುತ್ತೆ. ಆ್ಯಂಡ್ ಜನರು ಯಾವ ಥರ ನೋಡ್ಕೊಳ್ತಾರೆ ಅಂತಂದರೆ ಇವರ ಜೊತೆ ಫ್ರೆಂಡ್ಶಿಪ್ ಲೈಫ್ ಲಾಂಗ್ ಇರಲಿ, ಇವ್ರ ಜೊತೆ ಫ್ರೆಂಡ್ಶಿಪ್ ನನ್ನ ಲೈಫ್ ಲಾಂಗ್ ಇರಲಿ. ಆ್ಯಂಡ್ ಆ್ಯಸ್ ನಾನು ಇವ್ರನ್ನ ಫ್ಯಾಮ್ಲಿ ಥರ ನೋಡ್ಕೊಳ್ಬೇಕು. ಇಲ್ಲಾಂದರೆ ಅವ್ರಿಗೆ ಅನಿಸುತ್ತೆ ನೀವು ಅವ್ರನ್ನ ತುಂಬ ಫ್ಯಾಮಿಲಿಯಾಗಿ ನೋಡ್ಕೊಳ್ತೀರ ಅಂತ ಅನಿಸುತ್ತೆ. ಲೈಕ್ ಅವ್ರಿಗೆ ಅನಿಸುತ್ತೆ ವೆರಿ ಫ್ರೆಂಡ್ಲಿ ಪರ್ಸನ್ ವಿತ್ ಫ್ಯೂ ಪೀಪಲ್. ಸೊ ಎಲ್ಲರ ಜೊತೆ ಅವ್ರಿಗೇನನ್ಸುತ್ತೆ, ಎಲ್ಲರ ಜೊತೆ ಏನೋ ಈ ಪರ್ಸನ್ ಎಲ್ಲರ ಜೊತೆ ಬೆರೆಯೋದಿಲ್ಲ ಅಂತ ಅನಿಸ್ಬೋದು ಅವರಿಗೆ. ಇಲ್ಲಾಂದರೆ ಅವ್ರಿಗೆ ಅನಿಸ್ಬೋದು ಎಸ್ ದಿಸ್ ಇಸ್ ಫ್ಯಾಮಿಲಿ ಪರ್ಸನ್ ಅಂತ ಕೂಡ ಅನಿಸ್ಬಹುದು ಅವರಿಗೆ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಎಸ್, ಅಂತಂದರೆ ಯಾವುದೇ ಪಾಯಿಂಟ್, ಯಾವುದೇ ಸಿಚುವೇಶನ್ ಇರಲಿ, ಜನರಿಗೆ ಏನು ಅನಿಸುತ್ತೆ ಅಂತಂದರೆ ಇವರಿಂದ ಸಾಧ್ಯ ಅಂತ ಅನಿಸುತ್ತೆ. ಲೈಕ್ ನಿಮ್ಮನ್ನು ತುಂಬ ಹೈ ಲೆವೆಲಲ್ಲಿ ಇಟ್ಟು ನೋಡ್ಕೊಳ್ತಾರೆ. ಬಿಕಾಸ್ ನಿಮ್ಮ ಪರ್ಸ್ನಾಲಿಟಿ ಏನಿದೆ ನೋಡಿ ಪೈಲ್ ನಂಬರ್ 1, ಆ ಥರ ಇದೆ. ಜನರು ನಿಮ್ಮನ್ನು ಆ ಥರ ನೋಡ್ತಾರೆ. ಲೈಕ್ ನಿಮ್ಮ ಪರ್ಸ್ನಾಲಿಟಿನ ನೋಡಿಬಿಟ್ಟು ಆಮೇಲೆ ಆ ಥರ ನೋಡ್ತಾರೆ ನಿಮ್ಮನ್ನು. ಓಕೆ. ಆ್ಯಂಡ್ ಅವ್ರಿಗೆ ಅನಿಸುತ್ತೆ ನೀವು ತುಂಬಾ ಲೈಕ್ ಆ್ಯಂಡ್ ನಿಮ್ಮನ್ನು ಏನು ಮಾಡ್ಕೊಳ್ತಾರೆ ಅಂತ ಅಂದರೆ ಅವರು ಲೈಕ್ ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಅನಿಸುತ್ತೆ ಇವರು ಈ ಒಂದು ಕೆಲಸ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ಇವರು ಈ ಕೆಲಸ ಮಾಡ್ತಾ ಇರ್ಬೋದು. ಸೊ ನಿಮ್ಮನ್ನು ನೋಡಿಬಿಟ್ಟು ತಕ್ಷಣ ಅವರು ತಿಳ್ಕೊಳ್ತಾರೆ ಈ ವ್ಯಕ್ತಿ ಏನಾಗಿರಬಹುದು ಅನ್ನೋದು. ಬಿಕಾಸ್ ನಿಮ್ಮ ಪರ್ಸ್ನಾಲಿಟಿ ಅಷ್ಟೊಂದು ಅಟ್ರಾಕ್ಟಿವ್ ಆಗಿದೆ ಪೈಲ್ ನಂಬರ್ 1. ಓಕೆ. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಸಿ, ಇದು ನಿಮ್ಮ ಪರ್ಸ್ನಾಲಿಟಿ ಆಯಿತು. ಸೊ ಯಾವುದು ರೆಸನೇಟ್ ಆಗಿದೆ ನೋಡಿ ಅದನ್ನ ಮಾತ್ರ ಇಟ್ಕೊಳ್ಳಿ. ಓಕೆ. ಅಂದ ಏನು ಅನಿಸುತ್ತೆ ಅಂತಂದರೆ ಏನೋ ಆನ್ಸರ್ ನಿಮ್ಮಲ್ಲಿ ಯಾವಾಗಲೂ ಇರುತ್ತೆ. ಜನರು ಯಾವುದೇ ಥರದ ಕ್ವಶನ್ ಕೇಳಿದ್ರು ಆನ್ಸರ್ ನಿಮ್ಮಲ್ಲಿರುತ್ತೆ. ಆ್ಯಂಡ್ ಜನರು ಅದಕ್ಕೋಸ್ಕರ ವೆಯ್ಟ್ ಕೂಡ ಮಾಡ್ತಾರೆ ನಿಮ್ಮ ಆನ್ಸರಿಗೋಸ್ಕರ. ಓಕೆ. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಓಕೆ. ಇದು ಇದರ ಜೊತೆ ರಿಲೇಟ್ ಆಗ್ತಾ ಇಲ್ಲ. ಓಕೆ. ಇದು ಜಸ್ಟ್ ಸಿಂಪ್ಲಿ ಒಂದು ಗೈಡೆನ್ಸ್ ತೊಗೊಳ್ಳೋಣ ಏನಿದೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಓಕೆ. ಎಸ್, ಸ್ಟೆಪ್ಪಿಂಗ್ ಇನ್ ಟು ಪವರ್. ನೋಡಿ ಇವಾಗಷ್ಟೇ ಮಾತಾಡ್ತಾ ಇದ್ವಿ ಆ್ಯಂಡ್ ಅದೇ ಕಾರ್ಡ್ ಬಂತು. ಯುವರ್ ಪವರ್, ಯು ಆರ್ ಸ್ಟ್ರಾಂಗ್ ಬಿಹೈಂಡ್ ಮೆಷರ್. ಸೊ ನೀವು ಅಂದ್ಕೊಂಡದಕ್ಕಿಂತ ಹೆಚ್ಚಿನ ಶಕ್ತಿ ನಿಮ್ಮಲ್ಲಿದೆ ಪೈಲ್ ನಂಬರ್ 1. ಓಕೆ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ನಿಮ್ಗೆ ಅನಿಸ್ಬೋದು ನಾನು ಕಾನ್ಫಿಡೆಂಟ್ ಇಲ್ಲ, ನನ್ನಲ್ಲಿ ಕಾನ್ಫಿಡೆಂಟ್ ಇಲ್ಲ ಆ್ಯಂಡ್ ನಾನು ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ತುಂಬ ಜನ ನಿಮ್ಮನ್ನು ಫಾಲೋ ಮಾಡುವವರು ತುಂಬ ಜನ ಇದ್ದಾರೆ ಪೈಲ್ ನಂಬರ್ 1. ಓಕೆ. ಏನಾದರೂ ಆ ಮುಜುಗರ ಇರ್ಬೋದು, ಶೈನೆಸ್ ಇರ್ಬೋದು, ಅದರ ಮೇಲೆ ವರ್ಕ್ ಮಾಡಿ ಆದಷ್ಟು ಪೈಲ್ ನಂಬರ್ 1. ಆ್ಯಂಡ್ ಸ್ಟೆಪ್ಪಿಂಗ್ ಇನ್ ಟು ಪವರ್, ನಿಮ್ಮ ಪವರನ್ನು ರಿಕ್ಲೇಮ್ ಮಾಡಿ ನಿಮ್ಮ ಪವರ್ ಜೊತೆ ಹೋಗಿ ಪೈಲ್ ನಂಬರ್ 1. ಓಕೆ. ಸೊ ದಿಸ್ ಈಸ್ ವಾಟ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಂಬರ್ 2, ಯಾರು ಇಲ್ಲಿ ಆ್ಯಪಲ್ನ ಚೂಸ್ ಮಾಡಿದ್ರೆ, ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2, ಜನರು ನಿಮ್ಮನ್ನು ಮೊದಲಿಗೆ ಏನು ನೋಟಿಸ್ ಮಾಡ್ತಾರೆ ಅಂತಂದರೆ ನಿಮ್ಮ ಪರ್ಸ್ನಾಲಿಟಿ ಇನ್ ದ ಸೆನ್ಸ್ ವ್ಯಕ್ತಿತ್ವ ಇರ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿಮ್ಮ ಬಾಡಿ, ನೀವು ಯಾವ ಥರ ಡಯೇಟಲ್ಲಿದ್ದೀರಾ, ಸೊ ನಿಮ್ಮ ಬಾಡಿ ಸ್ಟ್ರಕ್ಚರ್ ಹೇಗಿದೆ ನೋಡಿದ ತಕ್ಷಣ ಕೆಲವ್ರಿಗೆ ಅನಿಸುತ್ತೆ ಅಲ್ವಾ, ವಾವ್ ಎಷ್ಟೊಂದು ಸ್ಲಿಮ್ ಇದ್ದಾರೆ ಇವರು, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಡ್ರೆಸ್ಸನ್ನು ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಜನರು ನಿಮ್ಮನ್ನು ನೋಡಿದ ತಕ್ಷಣ ಆ ಥರ ಅವ್ರಿಗನ್ಸುತ್ತೆ ಬಾಡಿ ತುಂಬ ಚೆನ್ನಾಗಿದೆ ಇವ್ರದ್ದು ಅನ್ನೋದು. ಓಕೆ. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪೈಲ್ ನಂಬರ್ 2. ಇನ್ನೊಂದು ಅವಾಗ ಏನು ಅನಿಸುತ್ತೆ ಅಂತಂದರೆ ಲೈಕ್ ಯು ವೆರಿ ಸ್ವೀಟ್, ನೀವು ತುಂಬಾ ಸ್ವೀಟ್ ಇರ್ಬೋದು, ತುಂಬಾ ಸಾಬರ್ ಇರಬಹುದು ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ನನಗಿಲ್ಲಿ ಏನು ಫೀಲ್ ಆಗ್ತಾ ಇದೆ ಅಂತಂದರೆ ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಅನಿಸ್ಬಹುದು ನೀವು ಆರ್ಟಿಸ್ಟಿಕ್ ಫೀಲ್ಡಲ್ಲಿ ಇರಬಹುದು, ನೀವು ಸಿಂಗರ್ ಆಗಿರಬಹುದು, ಇಲ್ಲಾಂದರೆ ಲೈಕ್ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಬಿಸ್ನೆಸ್ ವುಮೆನ್ ಆಗಿರ್ಬೋದು. ಲೈಕ್ ಅವರಿಗೆ ಇನ್ನೊಂದು ಏನು ಅನಿಸುತ್ತೆ ಅಂತಂದರೆ ನೀವು
ಏನೋ ಫ್ಯಾಮಿಲಿ ಮೆಟೀರಿಯಲ್ ಅಂತ ಅನಿಸುತ್ತೆ. ಅಂತಂದರೆ ನಿಮ್ಮ ಜೊತೆ ಮದುವೆ ಆದರೆ ಏನೋ ದೇ ಫೀಲ್ ಲೈಕ್ ದ್ಯಾಟ್ ವೇ, ಏನೋ ಅವ್ರಿಗೆ ಆ ಥರ ಅನಿಸುತ್ತೆ, ಏನೋ ಫ್ಯಾಮಿಲಿ ಪರ್ಸನ್ ಆಗಿರಬಹುದು ಇವರು ಅಂತ ಅನಿಸುತ್ತೆ. ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂತಂದರೆ. ಓಕೆ, ಸೊ ಲೆಟ್ಸ್ ಸಿ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ಪೈಲ್ ನಂಬರ್ 2, pile number 2, pile number 2, pile number 2. Yes, a Knight of Cups. Okay, ಅದೇ ನಾನು ಹೇಳ್ದೆ ಅಲ್ವಾ, ಆರ್ಟಿಸ್ಟಿಕ್. ಸೊ ಆ ಥರ ಅನಿಸ್ಬಹುದು ಅವರಿಗೆ, ನೀವು ತುಂಬ ಆರ್ಟಿಸ್ಟಿಕ್ ಫೀಲ್ಡಲ್ಲಿ ಇದ್ದೀರಾ ಅನ್ನೋದು. ಪೇಜ್ ಆಫ್ ವಾನ್ಸ್. ಓಕೆ, the world. Yes. ಸೊ ನಿಮ್ಮನ್ನು ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ, ಅಫ್ಕೋರ್ಸ್ 4 of Wands ಇದೆ, ಫ್ಯಾಮಿಲಿ ಪರ್ಸನ್. ಡೆಫಿನೆಟ್ಲಿ ನಿಮ್ಮನ್ನು ಆ್ಯಸ್ ಅ ಫ್ಯಾಮಿಲಿ ಪರ್ಸನ್ ಥರ ನೋಡ್ತಾರೆ ಅವರು. ಅಂತಂದರೆ ಫ್ಯಾಮಿಲಿ ಮೆಟೀರಿಯಲಿಸ್ಟಿಕ್, ಲೈಕ್ ಏನೋ ಮ್ಯಾರೇಜ್ ಮೆಟೀರಿಯಲ್ ಅಂತ ಹೇಳ್ತಾರಲ್ವ, ಸೊ ಆ ಥರ ಪರ್ಸನ್ ಅಂತ ಅನಿಸುತ್ತೆ. ಆ್ಯಂಡ್ ನಿಮ್ಮನ್ನು ನೋಡಿದ ತಕ್ಷಣ ಏನು ಅನಿಸುತ್ತೆ ಅಂತಂದರೆ, ಲೈಕ್ ಏನೋ ಲವ್ ಎಟ್ ಫಸ್ಟ್ ಸೈಟ್ ಹೇಳ್ತಾರಲ್ವ, ಸೊ ಆ ಥರ ನನಗೆ ಆ ಒಂದು ಎನರ್ಜಿಲಿ ಸಿಗ್ತಾ ಇದೆ. ನಿಮ್ಮನ್ನು ನೋಡಿದ ತಕ್ಷಣ ಪ್ರೀತಿ ಆಗೋಗ್ಬಿಡುತ್ತೆ ಎಲ್ರಿಗೂ ಕೂಡ. ಸೊ ಆ ಥರ ಅನಿಸುತ್ತೆ. ಲೈಕ್ ಅದು ನಿಮ್ಮ ಮುಗ್ಧತೆ ಇರಬಹುದು, ನಿಮ್ಮ ಡ್ರೆಸ್ ಸ್ಟೈಲ್ ಇರಬಹುದು, ಆ್ಯಂಡ್ ನೀವು ಬಾಡಿನ ಮೇಂಟೈನ್ ಮಾಡಿರುವಂಥದ್ದನ್ನು ಜನರು ನೋಡ್ಬೋದು. ಓಕೆ, ಸೊ ಅವ್ರಿಗೆ ಅನಿಸುತ್ತೆ, ಸೊ ಇವರು ತುಂಬಾ ಹಾರ್ಡ್ ವರ್ಕ್ ಪರ್ಸನ್ ಇರಬಹುದು, ಇವರ ಬಾಡಿ ಮೇಲೆ ಹೆಚ್ಚಿನ ಗಮನನ ಕೊಡ್ತಾರೆ ಅಂತ ಇರ್ಬೋದು. ಲೈಕ್ ನಿಮ್ಮ ಫೇಸ್ ಇರಬಹುದು, ಆ್ಯಂಡ್ ರೆಕಗ್ನೈಸ್ ಫಸ್ಟ್ ಆಫ್ ಆಲ್ ದಿ ಸಿ ಯುವರ್ ಫೇಸ್, ನಿಮ್ಮ ಫೇಸ್ ಹೇಗಿದೆ ಅನ್ನೋದನ್ನು ನೋಡ್ತಾರೆ. ಆ್ಯಂಡ್ ಬಾಡಿ ಕೂಡ ಅಷ್ಟೇ, ನನಗಿಲ್ಲಿ ಬಾಡಿ ತುಂಬ ಮೇಯ್ನ್ಲಿಯಾಗಿ ಕಾಣ್ತಾ ಇದೆ. ಓಕೆ, ಅವ್ರಿಗೆ ಅನಿಸ್ಬೋದು ಇವರಲ್ಲೊಂದು ಮುಗ್ಧತೆ ಇದೆ. ಓಕೆ, ಸೊ ನಿಮ್ಮನ್ನು ಇನ್ನಷ್ಟು ನೋಡೋದಕ್ಕೆ, ನಿಮ್ಮ ಜೊತೆ ಇನ್ನಷ್ಟು ಮಿಂಗಲ್ ಆಗಬೇಕು ಅಂತ ಅನಿಸುತ್ತೆ ಜನರಿಗೆ. ಏನಾದರೂ ಅವಕಾಶ ಸಿಕ್ಕಿದರೆ ಅದು ಕೂಡ ಯೋಚನೆ ಮಾಡ್ತಾರೆ ಮನಸ್ಸೊಳಗಡೆ, ಏನು ಅಂತಂದರೆ ಈ ಅವಕಾಶ ನನಗೆ ಸಿಕ್ಕಿದರೆ ಖಂಡಿತವಾಗ್ಲೂ ನಾನು ಈ ಪರ್ಸನ್ ಜೊತೆ ಮಾತಾಡ್ತೀನಿ ಅನ್ನೋದು. ಅಫ್ಕೋರ್ಸ್, ಸೊ ನಿಮ್ಮಲ್ಲಿರುವಂತಹ ಮುಗ್ಧತೆ ಇರ್ಬೋದು, ನಿಮ್ಮಲ್ಲಿರುವಂತಹ ಸ್ವೀಟ್ನೆಸ್ ಇರ್ಬೋದು, ಅದು ಜನರನ್ನು ಬೇಗ ಅಟ್ರ್ಯಾಕ್ಟ್ ಮಾಡುತ್ತೆ. ಓಕೆ, ಜನರನ್ನು ಬೇಗ ಅಟ್ರ್ಯಾಕ್ಟ್ ಮಾಡುತ್ತೆ. ಜನರಿಗೆ ಅನಿಸುತ್ತೆ ಈ ವ್ಯಕ್ತಿಯಲ್ಲಿ ಏನೋ ಒಂದು ವಿಷಯ ಇದೆ ಈ ವ್ಯಕ್ತಿ ಜೊತೆ. ಸೊ ಇನ್ನೊಂದು ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಮಧ್ಯದಲ್ಲಿ ನಾನು ಅಂತ ಮಾಡ್ಬೋದು. ಐ ಆಮ್ ವೆರಿ ಸಾರಿ, ಬಿಕಾಸ್ ಮೆಸೇಜ್ ಅಷ್ಟು ಸ್ಪೀಡಾಗಿ ಬರ್ತಾ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ನಾನು ಪಾಸ್ ತೊಗೊಂಡು ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಮೈಂಡ್ ಮಾಡಬೇಡಿ. ಓಕೆ, ಎಸ್, ಜನರಿಗೆ ಏನು ಅನಿಸ್ಬೋದು ಅಂತಂದರೆ, ನೀವೇನಾದರೂ ಆರ್ಟಿಸ್ಟಿಕ್ ಫೀಲ್ಡಲ್ಲಿರ್ಬೋದು, ಇಲ್ಲಾಂದರೆ ನಿಮ್ಮನ್ನು ನೋಡಿದ ತಕ್ಷಣ ಇರ್ಬೋದು, ಏನೋ ಒಂದು ಎಕ್ಸ್ಪೀರಿಯನ್ಸ್ ಇದೆ ಈ ಪರ್ಸನಿಗೆ ಅಂತ ಅನಿಸುತ್ತೆ. ನಿಮ್ಮನ್ನು ನೋಡಿದ ತಕ್ಷಣ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ನಿಮ್ಮ ಮುಖದ ಹಾವಭಾವ ಇರಬಹುದು. ಆ್ಯಂಡ್ ಇವ್ರಿಗೆ ಅನಿಸ್ಬೋದು ಇವರು ವರ್ಲ್ಡ್ ಟೂರ್ ಮಾಡಿರುವಂಥ ಪರ್ಸನ್ ಇರಬಹುದು. ನಿಮ್ಮನ್ನು ನೋಡಿದಾಗ ಆ ಥರ ಭಾವನೆ ಕೂಡ ಫೀಲ್ ಆಗ್ಬೋದು. ಓಕೆ, ಆ್ಯಂಡ್ ಅದೇ ನಾನು ಹೇಳ್ದೆಲ್ಲ, ಲವ್ ಎಟ್ ಫಸ್ಟ್ ಸೈಟ್. ಜನರಿಗೆ ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗ ಅವ್ರಿಗೆ ಅನಿಸುತ್ತೆ ಲವ್ ಎಟ್ ಫಸ್ಟ್ ಸೈಟ್. ವಾವ್, ಹುಡುಗ ಅಂದರೆ ಈ ಥರ ಇರಬೇಕು, ಹುಡುಗಿ ಅಂದರೆ ಈ ಥರ ಇರಬೇಕು. ಸೊ ಜನರ ಮೈಂಡಲ್ಲಿ ತಕ್ಷಣ ಕ್ಲಿಕ್ ಆಗುತ್ತೆ, ನಾನು ಮದುವೆ ಆಗೋದಾದರೆ ಇಂತಹ ಹುಡುಗನನ್ನೇ ಆಗ್ತೀನಿ, ನಾನು ಮದುವೆ ಆಗಬೇಕಾದ್ರೆ ಇಂಥವಳನ್ನೇ ಆಗ್ತೀನಿ ಅನ್ನೋದು. ಓಕೆ, ಸ್ಪೆಷಲಿ ನನಗಿಲ್ಲಿ ಆ ಥರ ಅನಿಸುತ್ತೆ. ನಿಮ್ಮ ಹೇರ್ ತುಂಬ ಜನರಿಗೆ ಅಟ್ರ್ಯಾಕ್ಟಿವ್ ಆಗಿರಬಹುದು, ಪೈಲ್ ನಂಬರ್ 2. ಇಲ್ಲಾಂದರೆ ನಿಮಗೆ ಕಾಂಪ್ಲಿಮೆಂಟ್ಸ್ ಕೂಡ ಸಿಕ್ಕಿರಬಹುದು. ಓಕೆ, ನನಗಿಲ್ಲಿ ಆ ಥರ ಅನಿಸುತ್ತೆ. ಆ್ಯಂಡ್ ಜನರು ನೋಡಿದ ತಕ್ಷಣ ಅಂದ್ಕೊಳ್ತಾರೆ, ಎಸ್ ಅದೇ ಇವನು ಫ್ಯಾಮಿಲಿ ಪರ್ಸನ್ ಇರ್ಬೋದು, ಇವಳು ಫ್ಯಾಮಿಲಿ ಪರ್ಸನ್ ಇರಬಹುದು ಅನ್ನೋದು ಅವ್ರಿಗೆ ಅನಿಸುತ್ತೆ. ಸೊ ನೀವು ಹಾಕಿರುವಂಥ ಬಟ್ಟೆ ಇರಬಹುದು, ನಿಮ್ಮ ಬಾಡಿನ ನೀವು ಯಾವ ಥರ ಮೇಂಟೈನ್ ಮಾಡಿದ್ದೀರ ನೋಡಿ, ಇದೆಲ್ಲ ಜನರಿಗೆ ತುಂಬಾ ಅಟ್ರ್ಯಾಕ್ಟ್ ಆಗುತ್ತೆ ನಿಮ್ಮನ್ನು ನೋಡಿದ ತಕ್ಷಣ. ಅವ್ರಿಗನ್ಸುತ್ತೆ ಇಲ್ಲ ಈ ಪರ್ಸನ್ ಏನೋ ಮಾಡ್ತಾ ಇರ್ಬೋದು. ಲೈಕ್ ಸ್ಪೆಷಲಿ ನನಗೆ ಇಲ್ಲಿ ಏನು ಅನಿಸುತ್ತೆ ಅಂತಂದರೆ, ಜನರು ನಿಮ್ಮನ್ನು ನೋಡಿದ ತಕ್ಷಣ ಯಾವುದೋ ಜಡ್ಜ್ ಮಾಡ್ಕೊಳ್ತಾರೆ ಅಂತಂದರೆ, ಏನೋ ಇವರು ಓನ್ ಬಿಸ್ನೆಸ್ ಏನಾದರೂ ಮಾಡ್ತಾ ಇರಬಹುದು, ತುಂಬಾ
ಹೇಗೆ ಅನಿಸುತ್ತೆ ಅಂತಂದರೆ ಎಮೋಷ್ನಲಿ ಈ ಹುಡುಗ ಇರ್ಬೋದು ಈ ಹುಡುಗಿ ಇರ್ಬೋದು ಫುಲ್ಫಿಲ್ ಇರಬಹುದು ಅಂತ ಅನಿಸುತ್ತೆ ನಿಮ್ಮನ್ನು ನೋಡಿದ ತಕ್ಷಣ. ಲೈಕ್ ನಿಮ್ಮ ಹಾವಭಾವ ಇರ್ಬೋದು, ನೀವು ನಡೆಯುವಂಥ ಸ್ಟೈಲ್ ಇರ್ಬೋದು, ನೀವು ಯಾವ ಥರ ಮಾತಾಡ್ತೀರ ನೋಡಿ, ಆ ಒಂದು ಶೈಲಿಯಲ್ಲಿ ಜನರು ಆ ಥರ ನಿಮ್ಮನ್ನು ತಿಳ್ಕೊಳ್ತಾರೆ. ಏನು ಅಂತಂದರೆ ಯಾವುದೋ ಒಂದು ಆರ್ಟಿಸ್ಟಿಕ್ ವೇಯಲ್ಲಿ ಇರಬಹುದು, ಇಲ್ಲಾಂದರೆ ಇವರು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಸಮಥಿಂಗ್ ಈಸ್ ಎಕ್ಸ್ಪೀರಿಯನ್ಸ್ಡ್, ಇವರಿಗೆ ಆ ಥರ ಅನಿಸುತ್ತೆ. ತುಂಬ ಬ್ಯಾಲೆನ್ಸ್ಡ್ ಆಗಿರುವಂಥ ಪರ್ಸನ್ ಇವರು. ಲೈಕ್ ಮೇ ಬಿ ಅದೇ ನಾನು ಹೇಳ್ದಲ್ವ, ಡಾನ್ಸರ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಆರ್ಟಿಸ್ಟಿಕ್ ಇರ್ಬೋದು, ಇಲ್ಲಾಂದರೆ ಬಿಸ್ನೆಸ್ ಫೀಲ್ಡಲ್ಲಿ ಏನೋ ಒಂದು ಇವರು ಲೈಕ್ ನನಗಿಲ್ಲಿ ಹೆಚ್ಚು ಫೀಲಿಂಗ್ ಆ ಥರ ಬರ್ತಾ ಇದೆನೋ, ಜನರು ಆ ಥರ ನಿಮ್ಮನ್ನು ತಿಳ್ಕೊಳ್ತಾರೆ. ಏನು ಅಂತಂದರೆ ಬಿಸ್ನೆಸ್ ಇಲ್ಲಾಂದರೆ ಆರ್ಟಿಸ್ಟಿಕ್ ಅದರಲ್ಲಿ. ಸೊ ಆ ಒಂದು ಫೀಲ್ಡಲ್ಲಿ ನೀವು ಇದ್ದೀರಾ ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ನೀವು ಹಾಕಿರುವಂತಹ ಬಟ್ಟೆ ಇರ್ಬೋದು, ನೀವು ಹಾಕಿರುವಂಥ ಬಟ್ಟೆಯಲ್ಲಿ ತುಂಬ ಜನರು ಇನ್ಸ್ಪೈರ್ ಆಗ್ತಾರೆ ಆ್ಯಕ್ಚುಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವೆಲ್ಲಾದರೂ ರೈಲ್ವೆ ಸ್ಟೇಷನಲ್ಲಿ ನಿಂತಿದ್ರಿ, ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ರಿ, ಸೊ ನಿಮ್ಮನ್ನು ನೋಡ್ತಾರೆ, ನೋಡಿಬಿಟ್ಟು ಅದನ್ನು ತಕ್ಷಣ ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಏನು ಅಂತ ನನಗೆ ಇದೇ ಥರದ ಬಟ್ಟೆ ಬೇಕು, ಇವರಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನನಗೂ ಚೆನ್ನಾಗಿ ಕಾಣಬಹುದು ಅಂತ ನಿಮ್ಮಿಂದ ಇನ್ಸ್ಪೈರ್ ಆಗ್ಬೋದು ಜನರು. ಓಕೆ, ನಿಮ್ಮಿಂದ ಇನ್ಸ್ಪೈರ್ ಆಗ್ಬೋದು ಜನರು. ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ಪೈಲ್ ನಂಬರ್ 2 ಪೀಪಲ್. ಓಕೆ, ಓಕೆ, ಥ್ಯಾಂಕ್ ಯು. ಅದೇ ನಾನು ಹೇಳಿದೆ ಅಲ್ವಾ, ತುಂಬಾ ಮೆಟ್ರಲಿಸ್ಟಿಕ್ಲಿ ನೀವು ತುಂಬಾ ಸ್ಟೇಬಲ್ ಇದೆ ಅಂತ ಅನಿಸುತ್ತೆ ಜನರಿಗೆ, ನಿಮ್ಮಲ್ಲಿ ತುಂಬ ಹಣ ಇದೆ ಅಂತ ಅನಿಸುತ್ತೆ. ಮೆಟ್ರಲಿಸ್ಟಿಕ್ಲಿ ಯು ಆರ್ ವೆರಿ ಪವರ್ಫುಲ್, ವೆರಿ ಬ್ಯಾಲೆನ್ಸ್ಡ್. ಆ್ಯಂಡ್ ಕೆಲವ್ರಿಗೆ ಅನಿಸುತ್ತೆ ಏನೋ, ನಿಮ್ಮ ಬಾಡಿ ನೋಡಿಬಿಟ್ಟು ಅನಿಸುತ್ತೆ ಇವರು ಯೋಗ ಮಾಡ್ಬೋದು, ಇಲ್ಲಾಂದರೆ ಮೆಡಿಟೇಷನ್ ಮಾಡ್ಬೋದು, ಇಲ್ಲಾಂದರೆ ಸ್ಪಿರಿಚುವಲ್ ಕೆಲಸದಲ್ಲಿ ಏನಾದರೂ ಇರ್ಬೋದು ಅಂತ. ಲೈಕ್ ಯೋಗ ಸೆಂಟರ್ ಇರ್ಬೋದು, ಆ ಥರ ಇರುತ್ತೆ ಅಲ್ವಾ, ಯೋಗ ಸೆಂಟರ್, ಮೆಡಿಟೇಷನ್ ಸೆಂಟರ್. ಸೊ ಅದರಲ್ಲಿ ನೀವು ವರ್ಕ್ ಮಾಡುವವರು ಅಂತ ಕೂಡ ಅಂದ್ಕೊಳ್ಬೋದು. ನನಗಿಲ್ಲಿ ಆ ಥರ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನು ಅನಿಸುತ್ತೆ ಅಂತಂದರೆ, ನನಗೆ ಜನರಿಗೆ ಅನಿಸುತ್ತೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ಬೋದು. ಯಾರ ಹತ್ರ ಅದು ನೀವು ಮಾತಾಡ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಫ್ರೆಂಡ್ ಜೊತೆ ಕೂತ್ಕೊಂಡಿದ್ದೀರಾ, ಮಾತಾಡ್ತಾ ಇದ್ದೀರಾ, ಅದರ ಹತ್ತಿರ ಒಬ್ಬರು ಕೂತ್ಕೊಂಡಿದ್ದಾರೆ. ಸೊ ನೀವು ಮಾತಾಡುವ ವೇಯನ್ನು ನೋಡಿಬಿಟ್ಟು ಅವ್ರಿಗೆ ಅನಿಸುತ್ತೆ, ಸೊ ಇವರು ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ, ಇವರ ವಾಣಿ ತುಂಬ ಚೆನ್ನಾಗಿದೆ, ಇವರು ಮಾತಾಡುವಂತಹ ಧ್ವನಿ ತುಂಬ ಚೆನ್ನಾಗಿದೆ ಅಂತ ಅವರ ಮನಸ್ಸೊಳಗಡೆ ಅವರು ಹೇಳ್ಬೋದು. ಪೈಲ್ ನಂಬರ್ 2 ನನಗಿಲ್ಲಿ ಆ ಥರ ಅನಿಸುತ್ತೆ. ಸೊ ಲೆಟ್ಸ್ ಸಿ, ನಿಮಗೆ ಐ ಹೋಪ್ ಈ ಒಂದು ರೆಸನೇಟ್ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ್ದು ರೆಸನೇಟ್ ಆಗುತ್ತೆ ನೋಡಿ, ಅದನ್ನ ಮಾತ್ರ ತೊಗೊಳ್ಳಿ. ಓಕೆ, ಸೊ ಲೆಟ್ಸ್ ಸಿ ನಿಮ್ಗೇನು ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಇದು ಜನರಲ್ ಆಗಿ. ಓಕೆ, ಪೈಲ್ ನಂಬರ್ 2ಗೆ ಏನು ಗೈಡೆನ್ಸ್ ಇದೆ? Thank you so much. Okay, pile number 2. Okay, ಟೇಕಿಂಗ್ ಶೆಲ್ಟರ್, ದ ಆನ್ಸರ್ಸ್ ಆರ್ ವಿದಿನ್. ಸೊ ರೈಟ್ ನಾವು ಯಾವುದಾದ್ರೂ ಕ್ವಶನ್ಸ್ಗೆ ನೀವು ಆನ್ಸರ್ನ ಹುಡುಕ್ತಾ ಇದ್ದರೆ, ಪೈಲ್ ನಂಬರ್ 2 ಅದರ ಆನ್ಸರ್ ನಿಮ್ಮಲ್ಲೇ ಇದೆ. ನಿಮಗೆ ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 2 ಸ್ವಲ್ಪ ರೆಸ್ಟ್ ಆ್ಯಂಡ್ ರಿಜ್ಯುನೇಟ್ ಮಾಡುವಂಥ ಅವಶ್ಯಕತೆ ಇದೆ. ಈ ಕಾರ್ಡ್ ನಿಮಗೆ ಅದನ್ನೇ ಹೇಳ್ತಾ ಇದೆ, ಟೇಕಿಂಗ್ ಶೆಲ್ಟರ್. ಸೊ ದ ಆನ್ಸರ್ಸ್ ಆರ್ ವಿದಿನ್. ಯಾವ ಕ್ವಶನ್ಸ್ಗೆ ಆನ್ಸರ್ ನೀವು ಹೊರಗಡೆ ನೋಡ್ತಾ ಇದ್ದೀರಾ ನೋಡಿ, ಅದರ ಆನ್ಸರ್ ನಿಮ್ಮ ಒಳಗಡೆ ಇದೆ, ಅದನ್ನ ಎಲ್ಲೂ ಹುಡುಕುವಂಥ ಅವಶ್ಯಕತೆ ಇಲ್ಲ. ಪೈಲ್ ನಂಬರ್ 2. ಸೊ ಈ ಕಾರ್ಡ್ ಅದನ್ನೇ ಹೇಳ್ತಾ ಇದೆ. ಸ್ವಲ್ಪ ನೀವು ನಿಮ್ಮ ಮೇಲೆ ಹೆಚ್ಚಿನ ಗಮನನ ಕೊಡಿ. ಔಟ್ಸೈಡ್ ವರ್ಲ್ಡ್ಗಿಂತ ಇನ್ನರ್ ವರ್ಲ್ಡ್ ಜೊತೆ ಕನೆಕ್ಟ್ ಆಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ, ಸಿಂಪಲ್ ವರ್ಡಲ್ಲಿ ನಾನು ಹೇಳಬೇಕು ಅಂತಂದರೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಈ ಒಂದು ರೀಡಿಂಗ್ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.